ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನಲ್ಲೊಬ್ಬ ರಂಜನ್ ಹೆಸರಿನ ಸೈಕೋ ಇದ್ದಾನೆ. ಇವನಿಗೆ ಅದೇನ್ ದೊಡ್ಡ ರೋಗ ಬಂದಿತ್ತೋ ಗೊತ್ತಿಲ್ಲ, ಪುಟಾಣಿ ಮಕ್ಕಳನ್ನ ಕಂಡ್ರೆ ಇವನಿಗೆ ಆಗ್ತಾ ಇರೋಲ್ಲ. ರೀಸೆಂಟ್ ಆಗಿ ಇವನು ಒಂದು ಮಗುವಿಗೆ ಫುಟ್ಬಾಲ್ ಓದ್ದಂಗೆ ಓದಿತಾನೆ. ಮೊದಲೇ ಜಿಮ್ ಟ್ರೈನರ್ ಅಂತ ಇವನು ಪುಟ್ ಮಕ್ಕಳಿಗೆ ಜಾರಿಸಿ ಒದ್ರೆ ಅವ್ರ ಗತಿ ಏನಾಗ್ಬೋದು? ಹೀಗೆ ಒದ್ದು ಈಗ ಬನಶಂಕರಿ ಪೊಲೀಸರ ಅತಿಥಿ ಆಗಿದ್ದಾನೆ. ಈ ಸ್ಟೋರಿ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಮಕ್ಕಳು ಮನೆ ಮುಂದೆ ಓಡಾಡ್ತಾ ಇರ್ತವೆ, ಆಟ ಆಡ್ತಾ ಇರ್ತವೆ. ಆದ್ರೆ ಈ ಸೈಕೋ ಇದಾನಲ್ಲ, ಇವನ ಹೆಸರು ರಂಜನ್ ಅಂತ, ಜಿಮ್ ಟ್ರೈನರ್ ಅಂತ. ಇವನು ಹೇಗಂತಂದ್ರೆ ಒಂಥರ ಸೈಕೋ. ಮಕ್ಕಳನ್ನ ಕಂಡ್ರೆ ಆಗೋದಿಲ್ಲ ಇವನಿಗೆ. ರೋಡಲ್ಲಿ ಯಾರಾದ್ರೂ ಮಕ್ಕಳು ಕಂಡ್ರೆ ಬೈಕ್ ಗುದ್ದಿಸೋದಕ್ಕೆ ಹೋಗ್ತಾನೆ, ಹೊಡಿಯೋದಕ್ಕೆ ಹೋಗ್ತಾನೆ. ಇತ್ತೀಚೆಗೆ ಒಂದು ಮಗುವಿಗೆ ಫುಟ್ಬಾಲ್ ರೀತಿ ಜಾಡಿಸಿ ಒದ್ದಿದ್ದಾನೆ. ಈಗ ಬನಶಂಕರಿ ಪೊಲೀಸರು ಇವನನ್ನ ಒದ್ದು ಒಳಗೆ ಹಾಕಿದ್ದಾರೆ. ಬನಶಂಕರಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನ ತ್ಯಾಗರಾಜ ನಗರದ ನಿವಾಸಿಯಾಗಿರೋ ದೀಪಿಕಾ ಜೈನ್ ಕೊಟ್ಟಿರೋ ದೂರಿನ ಮೇರೆಗೆ ಕೇಸ್ ದಾಖಲಿಸಿಕೊಂಡು ಬನಶಂಕರಿ ಪೊಲೀಸರು ರಂಜನ್ ಅನ್ನೋ ಸೈಕೋಪಾತಕಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಕಳೆದ ಭಾನುವಾರ ಮಧ್ಯಾಹ್ನ ತ್ಯಾಗರಾಜ ನಗರದ ಪೋಸ್ಟ್ ಆಫೀಸ್ ಸಮೀಪ ಇರೋ ಮನೆಯಲ್ಲಿ ದೀಪಿಕಾ ಜೈನ್ ಅವರ ಮಗ ಬೇರೆ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತಾನೆ. ಆಗ ಈ ರಂಜನ್ ಏಕಾಏಕಿ ಬಂದವನೇ ಆ ಮಗುವಿಗೆ ಜಾಡಿಸಿ ಒದ್ದಿತಾನೆ. ಇವರು ಒದ್ದಿರೋ ರಭಸಕ್ಕೆ ಆ ಮಗು ಕೆಳಕ್ಕೆ ಬಿದ್ದು ಕಾಲು ಮುಖಕ್ಕೆ ಗಾಯ ಆಗಿದೆ, ರಕ್ತ ಬಂದಿದೆ. ಈಗ ಈ ಕೇಸ್ನಲ್ಲಿ ರಂಜನ್ ಅನ್ನ ಅರೆಸ್ಟ್ ಮಾಡಿ ಬನಶಂಕರಿ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಈ ಪಾತಕಿ ಮಾನಸಿಕ ಅಸ್ವಸ್ಥನಂತೆ ವರ್ತನೆ ಮಾಡ್ತಾ ಇದ್ದಂತೆ. ಈ ಆರೋಪಿ ಮೊದಲು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತ ಪೊಲೀಸ್ ಎನ್ಕ್ವೈರಿಯಿಂದ ಗೊತ್ತಾಗಿದೆ. ಆರೋಪಿಗೆ ಕೌನ್ಸಿಲಿಂಗ್ ನಡೆಸೋದಾಗಿ ಪೊಲೀಸರು ಹೇಳಿದ್ದಾರೆ. ಆರೋಪಿ ರಂಜನ್ ಈ ಮೊದಲು ಕೂಡ ರಸ್ತೆಯಲ್ಲಿ ಆಟ ಆಡ್ಕೊಂಡಿರ್ತಿದ್ದ ಮಕ್ಕಳ ಜೊತೆಗೆ ಇದೇ ರೀತಿ ಮಾಡಿದಾನಂತೆ. ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಬನಶಂಕರಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಈ ಘಟನೆ ಬಗ್ಗೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಪೊಲೀಸರಿಂದ ವರದಿ ಕೇಳಿದೆ. ಈಗಲೇ ಇಂಥ ಪಾತಕಿಯನ್ನ ಹೊಸಕಿ ಹಾಕಿಲ್ಲ ಅಂದ್ರೆ ಮುಂದೆ ಇವನು ಇನ್ನಷ್ಟು ಮಕ್ಕಳ ಜೀವಕ್ಕೆ ಕುತ್ತು ತರಬಹುದು. ಈಗ ಹೊಡೆಯೋದು, ಬೈಕ್ ಹತ್ಸೋ ಚಟ ಬೆಳೆಸ್ಕೊಂಡಿದ್ದಾನೆ, ನಾಳೆ ಪ್ರಾಣ ಕೂಡ ತೆಗಿಬಹುದು. ಆದ್ರಿಂದ ಇಂತಹ ಪಾತಕಿಯನ್ನ ಈಗಲೇ ಹೊಸಕಿ ಹಾಕ್ಬಿಡ್ಬೇಕು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.